ಜೀವನು ಸರ್ವಕ್ಲೇಶಗಳಿಂದ ಸಹಿತದಾನೆ. ಬ್ರಹ್ಮ ಸರ್ವಕ್ಲೇಶಗಳಿಂದ ರಹಿತದ. ಮತ್ತು ಈ ಪರಿಚ್ಛಿನ್ನದ ಜೀವ ಪರಿಚ್ಛಿನ್ನದ. ಈ ಶರೀರ 3.5 ಮೊಳ ಎಷ್ಟೈತಲ್ಲ ಇಷ್ಟೇ ಇರುವುದರಿಂದ ಇವ ಪರಿಚ್ಛಿನ್ನದ. ಹಾಗೂ ನಾನಾ ಪ್ರಕಾರದ ಅನೇಕ ಜೀವರು ಇರುವರು. ಜೀವ ಒಬ್ಬನೇ ಇಲ್ಲ. ಎಷ್ಟು ದೇಹಗಳದಾವ ಅಷ್ಟು ಜೀವರು ಅದಾರೆ. ಯಾಕಂದ್ರೆ ಎಷ್ಟು ಶರೀರಗಳಿರುವವೋ ಅಷ್ಟು ಜೀವರುಗಳು ಇರುವವು. ಒಂದು ವೇಳೆ ಸರ್ವ ಶರೀರಗಳಲ್ಲಿ ಒಬ್ಬ ಜೀವಾತ್ಮನಿದ್ದಾನೆ ಅಂತ ನೀವು ಹೇಳಿದರೆ ಆ ಒಂದು ಶರೀರದಲ್ಲಿ ಆಗತಕ್ಕಂಥ ಸುಖ ದುಃಖಗಳು ಸರ್ವ ಶರೀರಗಳಲ್ಲಿ ಆಗಬೇಕಲ್ಲ. ಹಂಗಾಗುವುದಿಲ್ಲ. ನಮ್ಮ ಸುಖಗಳು ದುಃಖ ನಮಗೆ ಗೊತ್ತಾ, ನಿಮ್ಮ ಸುಖ ದುಃಖಗಳು ನಿಮಗೆ ಗೊತ್ತಾ. ಆದ್ದರಿಂದ ಈ ಜೀವ ಒಂದೇ ಇಲ್ಲ, ಅನೇಕ ಅದಾರೆ. ನೀವು ಒಂದು ವೇಳೆ ಹೀಗೆ ಹೇಳಬಹುದು, ಸುಖ ಮೊದಲಾದವುಗಳೆಲ್ಲ ಅಂತಃಕರಣದ ಧರ್ಮಗಳು. ಸುಖ ಮೊದಲಾದಗಳು ಏನದಾವ? ಅಂತಃಕರಣದ ಧರ್ಮಗಳು. ಧರ್ಮ ಧರ್ಮಿಯನ್ನು ಬಿಟ್ಟು ಭಿನ್ನವಾಗಿ ಇರುವುದಿಲ್ಲ. ಧರ್ಮ ಯಾವುದು? ಸುಖ ದುಃಖಾದಿಗಳು. ಧರ್ಮಿ ಯಾವುದು? ಅಂತಃಕರಣ. ಈ ಅಂತಃಕರಣ ಇದ್ದಾಗ ಈ ಸುಖ ದುಃಖಗಳು ಇರ್ತಾವ. ಅಂತಃಕರಣ ಇಲ್ಲದಾಗ ಈ ಸುಖ ದುಃಖಗಳು ಇರುವುದಿಲ್ಲ. ಪ್ರತಿಯೊಬ್ಬರಿಗೆ ಅನುಭವದ. ಜಾಗ್ರ ಸ್ವಪ್ನದಲ್ಲಿ ಅಂತಃಕರಣ ಇರ್ತದೆ, ಸುಷುಪ್ತಿಯಲ್ಲಿ ಅಂತಃಕರಣ ಇರುವುದಿಲ್ಲ. ಆದ್ದರಿಂದ ಅವ್ರು ಏನಂತಾರೆ, ಸುಖ ಮೊದಲಾದವುಗಳೆಲ್ಲ ಅಂತಃಕರಣದ ಧರ್ಮಗಳಿರುತ್ತವೆ. ಆ ಅಂತಃಕರಣಗಳು ಅನೇಕ ಇರುತ್ತವೆ. ಅಂತಃಕರಣ ಒಂದೇ ಅಲ್ಲ, ಎಷ್ಟದದು? ಅನೇಕ. ಆದ್ದರಿಂದ ಒಬ್ಬನು ಸುಖಿ ದುಃಖಿಯಾಗುವುದರಿಂದ ಸರ್ವರು ಸುಖಿ ದುಃಖಿ ಆಗುವುದಿಲ್ಲ. ಒಬ್ಬನೇ ಸುಖ ದುಃಖಿ ಆಗೋರು ಎಲ್ಲರೂ ಸುಖ ದುಃಖಿ ಆಗೋದಿಲ್ಲ. ಯಾಕೆ ಅಂದ್ಕೇರೆ ಅಂತಃಕರಣಗಳು ಅನೇಕ ಅದಾವೆ. ಆ ಸುಖ ದುಃಖಗಳು ಅನೇಕವಾದ ಅಂತಃಕರಣಗಳ ಧರ್ಮದ. ಮತ್ತು ಸಾಕ್ಷಿಯು ಸುಖ ದುಃಖದಿಂದ ರಹಿತ. ಸಾಕ್ಷಿ ಹೆಂಗದ ಅಂತ ಕೇಳಿ ಸುಖ ದುಃಖಗಳಿಂದ ರಹಿತ ಅದೇ. ಆದ್ದರಿಂದ ಸುಖ ದುಃಖಗಳಿಂದ ರಹಿತವಾಗಿರುವುದು ಅದು ಏಕವಾಗಿರುವುದು ಸಾಕ್ಷಿ. ಜೀವನೇಕ ಅದಲ್ಲ, ಸಾಕ್ಷಿ ಏಕ. ಜೀವ ಇಂತಹ ಸರ್ವ ಕ್ಲೇಶಗಳಿಂದ ರಹಿತವಾಗಿರ್ತಕ್ಕಂಥ ಯಾವ ಸಾಕ್ಷಿ ಐತಲ್ಲ, ಆ ಸಾಕ್ಷಿಗೂ ಬ್ರಹ್ಮಕ್ಕೂ ಏಕತ್ವ ಸಂಭವಿಸುವುದು ಅಂತ ಸಿದ್ಧಾಂತಿಗಳಾದ ನೀವು ಅನ್ನಬಹುದು. ಯಾರ ಮಾತದಾವ ಅನ್ನೋದನ್ನು ನಾವು ತಿಳಿಬೇಕಾಗ್ತದೆ. ಯಾಕಂದರೆ ಅವ್ರ ಮಾತು ಇವರಿಗೆ, ಇವ್ರ ಮಾತು ಅವ್ರಿಗೆ ಆಗಬಾರ್ದು. ಈ ರೀತಿ ಅಂತ ನಾವು ಏನೋ ಸಿದ್ಧಾಂತಿಗಳಾದ ನೀವು ಅಂತಃಕರಣ ಬಹಳದವ, ಆ ಜೀವರು ಅನೇಕದಾರೆ, ಸುಖ ದುಃಖಗಳು ಆ ಅಂತಃಕರಣದ ಧರ್ಮದವ. ಆ ಸುಖ ದುಃಖಗಳ ಧರ್ಮರಹಿತವಾಗಿರ್ತಕ್ಕಂಥ ಯಾವುದದು? ಸಾಕ್ಷಿ ಅದು. ಆ ಸಾಕ್ಷಿ ಬ್ರಹ್ಮದೊಡನೆ ಅಭಿನಕತಿ ಅಂತ ನೀವು ಅಲ್ಲ ನೀವು ಹೇಳಬಹುದು. ಆದರೆ ಆ ಸಾಕ್ಷಿನೂ ಒಂದೇ ಇಲ್ಲ, ಸಾಕ್ಷಿ ಅನೇಕದ. ಅಂದ್ರೆ ಎಷ್ಟು ಶರೀರಗಳದಾವ ಅಷ್ಟು ಸಾಕ್ಷಿಗಳು ಅದಾವ ಅಂತ ಅವ ಹೇಳ್ತಾನೆ. ಸಿದ್ಧಾಂತಿ ಹಾಗಿಲ್ಲ, ಸಾಕ್ಷಿ ಒಂದೇ ಅದ ಅಲ್ಲ. ಹೇಗೆ 100 ಘಟಗಳಲ್ಲಿ ಇರುವಂತಹ ಆಕಾಶ ಒಂದೇ ಅದನೋ ಅದಲ್ಲ, 100 ಘಟಗಳಿರ್ತಕ್ಕಂಥ ಆಕಾಶ ಹಂಗೆ ಒಂದೇ ಅದನೋ ಹಾಗೆ ಎಲ್ಲರಲ್ಲಿ ಇರುವ ಸಾಕ್ಷಿ ಒಂದೇ ಅದ. ಆದ್ದರಿಂದ ಇವು ಏನಂತಾನೆ, ಸಾಕ್ಷಿಗಳು ಅನೇಕ ಸಾಕ್ಷಿಗಳು ಏಕ ಬ್ರಹ್ಮದೊಡನೆ ಅಭೇದ ಆಗೋದು ಇದನ್ನು ಹೇಳೋದ. ಮುಂದೆ ಅವನ ಅಭಿಪ್ರಾಯ ಏನದ? ಅನೇಕ ಸಾಕ್ಷಿಗಳು ಏಕ ಬ್ರಹ್ಮದೊಡನೆ
ಅಭೇದ ಆಗೋದು ಸಂಭವಿಸಿದ್ರು. ಅದಕ್ಕವ ಸಾಕ್ಷಿಗಳು ಅನೇಕ ಮಾಡಿ ತೋರ್ಸೋದ ಪೂರ್ವ ಪಕ್ಷಿ ಅಲ್ಲ. ಆ ಸಾಕ್ಷಿಗಳು ಅನೇಕ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಂತಾನ, ಯಾವ ಕರ್ತ ಹೋಗ್ತಾ ಜೀವನಿರುವನೋ ಅವನಿಂದ ಭಿನ್ನವಾದ ಸಾಕ್ಷಿಯು ಒಂದ್ಯಾ ಪುತ್ರ ಸಮಾನ ಇರುತ್ತಾನೆ. ಮೊದಲು ಈ ಸಾಕ್ಷಿ ಸಾಕ್ಷಿ ಅಂತೆಯಲ್ಲ, ಯಾರು ನೋಡ್ಯಾರು? ಒಂದ್ಯಾ ಪುತ್ರ ಯಾರಿಗೆ ಭೇಟಿಯಾಗೆ? ನಾನು ಭೇಟಿಯಾಗಿಲ್ಲ. ಅದು ಶಬ್ದ ಮಾತ್ರದ ಒಂದ್ಯಾ ಪುತ್ರ ಅನ್ನೋದು ಅರ್ಥ ಇಲ್ಲ. ಹಾಗೆ ಸಾಕ್ಷಿ ಅನ್ನೋದು ಶಬ್ದ ಮಾತ್ರದ, ಅದು ಅರ್ಥ ಇಲ್ಲವೇ ಇಲ್ಲ. ಹಿಂಗಂತ ನಾವು ಅಲ್ರಿ ಸಾಕ್ಷಿ ಬಗ್ಗೆ ನಾವು ಭಾಳಷ್ಟು ಚಿಂತನೆ ಮಾಡಬೇಕಾಗ್ತದೆ. ಕಾರಣೇನು? ಸಾಕ್ಷಿ ನಾನು ಅನ್ನೋದು ನಮ್ಮ ಅನುಭವಕ್ಕೆ ಬರಬೇಕಾಗ್ಯದ. ಸಾಕ್ಷಿ ಚಿಂತನೆ ಎಷ್ಟು ಮಾಡಿದರೂ ಕಡಿಮೆ ಅದ. ಅಂದ್ರೆ ಅವನು ಏನು ಹೇಳಕತ್ತೇನ, ಸಾಕ್ಷಿ ಒಂದೇ ಪುತ್ರನಂತೆ, ಅದು ಯಾರಿಗೂ ಗೋಚರ ಆಗೋದಿಲ್ಲ ಅಂತ. ನಾವು ಸಾಕ್ಷಿ ಬಗ್ಗೆ ಲಕ್ಷಣಗಳನ್ನು ಹೇಳಬಹುದು. ಉದಾಸೀನತ್ವೆ ಸತಿ ಬೋಧ ಸಾಕ್ಷಿ ಅಲ್ರಿ, ಲಕ್ಷಣ ಹೇಳಬಹುದು ನಾವು. ಆ ಸಾಕ್ಷಿಯ ಅನುಭವ ಆಗೈತೆ ನಿಮಗೆ ಅಂತ ಕೇಳಿದ್ರೆ ಅಲ್ಲ, ಅದು ಕೇಳ್ತಾರೆ ಅವ್ರು. ಸಾಕ್ಷಿ ಅಂದ್ರೆ ಹೆಂಗತಿ? ಉದಾಸೀನ. ಉದಾಸೀನ ಅಂದ್ರೆ ರಾಗದ್ವೇಷ ರಹಿತ. ಮತ್ತು ಬೋಧ ಅಂದ್ರೆ ಜ್ಞಾನ ಸ್ವರೂಪ. ಹಿಂಗೆ ನೀವು ಸಾಕ್ಷಿಯ ಲಕ್ಷಣ ಹೇಳಬಹುದು. ಅಥವಾ ಅಂತಃಕರಣ, ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರ ಸಾಕ್ಷಿ. ಇದು ಒಂದು ಸಾಕ್ಷಿಯ ಲಕ್ಷಣ. ಅಂತಃಕರಣ, ಅಂತಃಕರಣದಲ್ಲಿ ವರ್ತಿಸುವ ಅದಲ್ಲ ಚೇತನ ಮಾತ್ರ. ಪದ ಏನು ಮಾಡ್ತೈತಿ? ಚಿದಾಭಾಸನ ಬಾಜು ಹೊಕ್ಕೈತಿ ಹೌದಲ್ಲ. ಚಿದಾಭಾಸನ ಅದಾನಲ್ಲ ಅಂದ್ರೆ ಆ ಚಿದಾಭಾಸ ಹ್ಯಾಂಗದಾನ ಅಂತ ಕೇಳಿದ್ರೆ ಈ ಸಾಕ್ಷಿದಗಿಂತಲೂ ಭಿನ್ನದಾನೆ. ಆದ್ದರಿಂದ ಅಂತಃಕರಣ, ಅಂತಃಕರಣದಲ್ಲಿ ವರ್ತಿಸುವ ಅಂತಃಕರಣ ವೃತ್ತಿಯಲ್ಲಿಯೂ ಕೂಡ ಸಾಕ್ಷಿ ಅದ. ಈ ರೀತಿ ಅಂತಃಕರಣ, ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರ ಏನದಲ್ಲ, ಅದು ಸಾಕ್ಷಿ ಅಂತ ಹೇಳ್ತಾ ಇದ್ದಾರಲ್ಲ. ಇದ್ರ ಲಕ್ಷಣ ಹೇಳ್ಬೋದು. ನಮಗೆ ಸಾಕ್ಷಿಯ ಅನುಭವ ಆಗಬೇಕಾಗಿತ್ತು ಅರಿ. ಜಿಜ್ಞಾಸುವಾದವನಿಗೆ ಮುಖ್ಯ ಕರ್ತವ್ಯ ಏನು? ಸಾಕ್ಷಿ ಅನುಭವ ಮಾಡಬೇಕಾಗ್ತದೆ. ಅನುಭವ ಹೆಂಗಾಕತ್ರಿ? ಸಾಕ್ಷಿ ಅನುಭವ. ಯಾಕಂದ್ರೆ ಸಾಕ್ಷಿ ಸ್ವಯಂ ಪ್ರಕಾಶದ, ಯಾವುದರಿಂದ ತಿಳಿಸಿಕೊಳ್ಳುವುದಲ್ಲ. ನೀವು ಯಾವುದನ್ನು ತಿಳಿತೀರಪ್ಪ ಸಾಕ್ಷಿ ಅಂದ್ರೆ? ಯಾವುದರಿಂದ? ಚಿದಾಭಾಸ ತಿಳಿಯಾಮದನಲ್ಲ, ಘಟಾದಿಗಳನ್ನು ಮಾತ್ರ ತಿಳಿತಾನಿವ. ತನಗೆ ಬೆಳಕನ್ನು ಕೊಟ್ಟಿರುವಂಥ ಸಾಕ್ಷಿಯನ್ನು ತಿಳಿತಕ್ಕಂಥ ಸಾಮರ್ಥ್ಯ ಇವನಿಗೆ ಇಲ್ಲ. ನಮ್ಮ ಅಪ್ಪಗಳು ದೃಷ್ಟಾಂತ ಹೇಳ್ತಿದ್ರು. ಇಲ್ಲಿ ಕನ್ನಡಿ ಹಿಡ್ದಾನ ಒಬ್ಬ ಮನುಷ್ಯ. ಆ ಕನ್ನಡಿಗೆ ಗಾಡಿ ಮೇಲೆ ದುಂಡಗ ಬೆಳಕ ಹಾಕತಿ. ಆ ದುಂಡಗೇನು ಬೆಳಕ ಹಾಕತ್ತಿಲ್ಲ, ಅವನು ಏನು ಮಾಡಿದ ಅಂತ್ಯಾರ, ಈ ದುಂಡಗೆ ಬೆಳಕ ಏನು ಗಾಡಿ ಮೇಲೆ ಬೀಳ್ತೈತಲ್ಲ, ಇದನ್ನು ಸೂರ್ಯನ ಮೇಲೆ ಹಾಕ್ಬೇಕತ್ತು. ಸೂರ್ಯನ ಕಡೆ ಹಿಡ್ದ ಕನ್ನಡಿ ಬಿತ್ತನ ದುಂಡಗೆ ಬೆಳಕ ಇಲ್ಲ. ಹಾಗೆ ಚಿದಾಭಾಸ ಅಂದರೆ ಕನ್ನಡಿಯಾಗಿನ ಸೂರ್ಯ ಇದ್ದಂಗೆ ಅಲ್ಲ. ಈ ಚಿದಾಭಾಸ ಜಡ ಪದಾರ್ಥಗಳನ್ನು ತಿಳಿಬಹುದೇ ವಿನಃ ತನಗೆ ಅರಿವನ್ನು ಕೊಟ್ಟಿರ್ತಕ್ಕಂಥ ಸಾಕ್ಷಿ ಚೇತನವನ್ನು ಅಲ್ಲ ತಿಳಿಲಕ್ಕ. ಹಾಗಾದ್ರೆ ಹೆಂಗೆ ತಿಳಿದ್ರಿ ಸಾಕ್ಷಿ ಅನುಭವ ಹೆಂಗೆ ಮಾಡೋದು? ಇದು ಸಮಸ್ಯೆ ಆಗ್ತದೆ. ಭಾಳ ಅಷ್ಟು ಚಿಂತನೆ ಮಾಡ್ತಕ್ಕಂಥ ವಿಷಯ ಅದ ಅಲ್ಲ. ಈ ಅನುಭವ ಹೆಂಗೆ ಆಕತಿ? ಅವನು ಸೀದಾ ಹೇಳಕತ್ತೇನ, ಸಾಕ್ಷಿ ಒಂದ್ಯಾ ಪುತ್ರನಂತೆ ಅಲ್ರಿ. ಹಂಗೆ ಎಲ್ಲರಿಗೂ ಹಂಗೆ ಅನಿಸಕತ್ತೈತಿ. ಅದು ಒಂದ್ಯಾ ಪುತ್ರನಂತೆ ಎಲ್ಲರಿಗೂ ಅನಿಸಿದೆ. ನಮ್ಗೆ ಭೇಟಿ ಐತೇನು ಸಾಕ್ಷಿ ಅಂದರೆ? ಅನುಭವಕ್ಕೆ ಬಂದತ್ತೇನೋ? ನಾವು ಲಕ್ಷಣ ಹೇಳ್ತೀವಿ ಅಲ್ರಿ. ಲಕ್ಷಣ ಹೇಳಿದ ಮಾತ್ರದಲ್ಲಿ ಅನುಭವಕ್ಕೆ ಬರಬೇಕಲ್ಲ. ಸಾಕ್ಷಿ ವಿಚಾರ ಸಾಗರದ 4ನೇ ತರಂಗದೊಳಗೆ ಅಲ್ರಿ ಪಂಚದಶಿ ವಿಷಯವನ್ನು ಸಾಕ್ಷಿ ಅನುಭವ ಹೆಂಗೆ ಆಕೈತೆ ಅನ್ನೋದ್ರ ಬಗ್ಗೆ ಭಾಳ ಸುಂದರ ಹೇಳ್ಯಾರ. ಏನು ಅಂತ ಕೇಳಿದ್ರೆ, ನಾನು ಘಟವನ್ನು ತಿಳಿದೆನು
ಹಿಂಗೆ ಅನಿಸಿಕೆ ಆತಿಲ್ಲ ನಿಮ್ಮಲ್ಲಿ. ನಾನು ಘಟವನ್ನು ತಿಳಿದೆನು, ನಾನು ಜ್ಞಾತೃ, ಘಟವನ್ನು ಜ್ಞೇಯ, ತಿಳಿದೆನು ಜ್ಞಾನ. ಈ ಮೂರನ್ನು ಪ್ರಕಾಶ ಮಾಡಿದ್ದು ಯಾವುದು? ಸಾಕ್ಷೀಚರ ಅಜ್ಞಾತಿತ್ತು ಅಂತಂದ್ರೆ ಈ ಮೂರು ನಮಗೆ ಅನುಭವಕ್ಕೆ ಬರ್ತಿದ್ದಿಲ್ಲ. ಯಾವ ಮೂರು? ನಾನು ಘಟವನ್ನು ತಿಳಿದೆನು. ಹಿಂಗೆ ಅನಿಸುತ್ತೇನೆ. ಅಂದ್ರೆ ಈ ಜ್ಞಾತೃ ಜ್ಞಾನ ಜ್ಞೇಯಗಳನ್ನು ಪ್ರಕಾಶ ಮಾಡ್ತಕ್ಕಂಥ ಒಬ್ಬ ಇವುಗಳಿಗಿಂತಲೂ ಭಿನ್ನ ಇರಲೇಬೇಕು. ಅವನೇ ಸಾಕ್ಷಿ ಅಲ್ಲ. ಆ ಸಾಕ್ಷಿ ಇವು ಏನು ಅನ್ನಕತ್ತೇನು? ಒಂದೇ ಪುತ್ರನಂತೆ. ಇದು ನಮ್ಗೆ ಗಟ್ಟಿ ಆಗ್ಬೇಕಾಯ್ತು ಜಿಜ್ಞಾಸುಗಳಿಗೆ. ನಮಗೂ ಒಮ್ಮೆ ಮನಸ್ತದ, ಏನೋ ಸಾಕ್ಷಿ ಐತಿ ಹೇಳ್ತಾರೆ, ನಮಗೇನು ಅನುಭವಕ್ಕೆ ಬರೋಲ್ಲ, ಹಿಂಗೆ ಅನಿಸ್ತದ ಅಲ್ಲ. ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನು ಜಿಜ್ಞಾಸುಗಳಿಗೆ? ಸಾಕ್ಷಿ ಅನುಭವ ಆಗಬೇಕು. ಮುಂದೇನಕತಿ? ಸಾಕ್ಷಿ ಅನುಸಂಧಾನ ಚಾಲು ಆಕತಿ. ಮುಂದೆ ಆ ಅನುಸಂಧಾನ ಆಗ್ಬೇಕಾರೆ ಆ ವಸ್ತುನ ಜ್ಞಾನ ಇರಬೇಕಲ್ಲ. ಅನುಸಂಧಾನ ಪುನಃ ಅಭ್ಯಾಸ ಮಾಡೋದು. ನಾನು ಸಾಕ್ಷಿ. ಅದೇ ಹಂಗೆ ಈ ರೀತಿ ಜ್ಞಾತೃ ಜ್ಞಾನ ಜ್ಞೇಯಗಳನ್ನು ಪ್ರಕಾಶ ಮಾಡ್ತಕ್ಕಂಥ ಯಾವೊಂದು ಐತಲ್ಲ, ಅದಕ್ಕಿಂತಲೂ ತ್ರಿಪುಟಿಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಒಂದು ಸಾಕ್ಷಿ ಇರುತ್ತದೆ ಅಂತ ಸರಳ ನಮಗೆಲ್ಲರಿಗೂ ಅನುಭವ ಬರುವ ಹಂಗೆ ಸಾಧು ನಿಶ್ಚಲದಾಸರು 4ನೇ ತರಂಗದೊಳಗೆ ಅದು ಪಂಚದಶ ವಿಷಯ ಅಂತ ತಗೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಏನಂತಾನೆ? ಸಾಕ್ಷಿ ಒಂದೇ ಪುತ್ರನಂತೆ. ಹೌದಲ್ರಿ? ಮತ್ತೆ ಹಂಗೂ ನಮಗೂ ಒಮ್ಮೆ ಮನಸ್ತದ, ಏನಪ್ಪ ಸಾಕ್ಷಿ ಅಂತಾರೆ, ಅದು ಎಲ್ಲಿರಬೇಕು, ಯಾಕಡೈತಿ, ಹ್ಯಾಂಗೈತಿ ಅಂತ ಹಿಂಗೆ ಅನ್ನಿಸ್ತದಲ್ಲ. ಅದಕ್ಕಾಗಿ ಜಿಜ್ಞಾಸುವಾಗಿರ್ತಕ್ಕಂಥವನು ಸಾಕ್ಷಿ ಅನುಭವ ಮಾಡ್ಕೋಬೇಕು ಮೊದಲು. ಆಮೇಲೆ ಸಾಕ್ಷಿ ಅನುಸಂಧಾನ ಚಾಲು ಆಕೈತಿ ಅವ್ರಿ. ಸಾಕ್ಷಿ ಅನುಸಂಧಾನ, ಮನನ ನಿಧಿಧ್ಯಾಸನ ಅಲ್ರಿ. ಏನೋ ನಿಧಿಧ್ಯಾಸನ ಅಂದ್ರೇನು? ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕ ಬ್ರಹ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನ. ಇದಾಗಬೇಕಾದ್ರೆ ಮೊದಲು ನಮಗೆ ಸಾಕ್ಷಿ ಅನುಭವ ಬೇಕು. ಆ ಪ್ರವಾಹ ಪ್ರವರ್ಧನೆ ಚೇತನ ಐತಲ್ಲ, ಆ ಚೇತನದ ನಮಗೆ ಅನುಭವಕ್ಕೆ ಬಂತು ಅಂತಂದ್ರೆ ಆವರಣ ಭಂಗ ಆಗ್ತದೆ. ಆವಾಗ ಹೌದಲ್ರಿ? ಯಾವ ವಸ್ತುನ ಅನುಭವ ಆಗ್ಲಾರ್ದ ಆವರಣ ಭಂಗ ಆಗೋದಿಲ್ಲ. ಬಹಳ ಮಂದಿಯಲ್ಲಿ ಸಾಕ್ಷಿದ ಅಜ್ಞಾತ ಅದ. ಸಾಕ್ಷಿ ಎಲ್ಲರಿಗೂ ಸಾಕ್ಷಿ ಅದ ಇಲ್ಲ, ಅಜ್ಞಾತ ಅದ ಅಲ್ರಿ. ಆದ್ದರಿಂದ ಮೊದಲು ಸಾಕ್ಷಿ ಒಂದೇ ಪುತ್ರನಂತೇನು ಹೇಳಕತ್ತೇನಲ್ಲ, ಇಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡೋ ಸಲುವಾಗಿ ಈ 4ನೇ ತರಂಗದ ವಿಷಯವನ್ನು ನಾವು ಇಲ್ಲಿ ಚಿಂತನೆ ಮಾಡಿದ್ದೀವಿ. ಅವ ಏನು ಹೇಳೋದನ? ಸಾಕ್ಷಿ ಅನೇಕ ಅದಾವ ಅಂತ ಹೇಳೋದ. ನಾವು ಸಾಕ್ಷಿ ಒಂದಿಲ್ಲ. ಅದು ಹ್ಯಾಂಗೆ ಮಾಡ್ತಾನೆ ಅದನ್ನ ನಿರ್ಣಯ ಮಾಡೋಕೆ ಭಾಳ ಚಿಂತನೆ ಮಾಡ್ಯಾನೆ. ಯಾವ ಕರ್ತ ಭೋಕ್ತ ಜೀವನಿರುವನೋ ಅವನಿಂದ ಭಿನ್ನವಾದ ಸಾಕ್ಷಿ ಒಂದೇ ಪುತ್ರ ಸಮಾನ. ಒಂದೇ ಪುತ್ರ ಹ್ಯಾಂಗೆ ಅಜ್ಞಾತದನಲ್ಲ, ಸಾಕ್ಷಿಯು ಕೂಡ ಅಜ್ಞಾತ ಅದು ಇಲ್ಲವೇ ಇಲ್ಲ. ಅಜ್ಞಾತದಂದ್ರೇನು? ಅವನ ಪ್ರಕಾರ ಸಾಕ್ಷಿ ಅನ್ನೋದು ಇಲ್ಲವೇ ಇಲ್ಲ. ಒಂದು ವೇಳೆ ಆ ಸಾಕ್ಷಿ ಒಪ್ಪಿದ್ದಾದರೂ ಕೂಡ ಇಲ್ಲಪ್ಪ ಸಾಕ್ಷಿ ಅದಾನ ಅಲ್ಲ. ವೇದಗಳು, ಶಾಸ್ತ್ರಗಳು, ಗುರುಗಳು ಸಾಕ್ಷಿ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಕ್ಷಿ ಅದಾನಂತ ನೀವು ಒಪ್ಪಿದರೂ ಕೂಡ ಒಬ್ಬನೇ ಅನ್ನೋದು ಸಂಭವಿಸೋದಿಲ್ಲ. ಸಾಕ್ಷಿಗಳು ಅನೇಕ ಅದಾವ. ಮುಂದೆ ಅವನ ಗುರಿ ಏನೈತಿ? ಅನೇಕ ಸಾಕ್ಷಿ ಏಕ ಬ್ರಹ್ಮದೊಡನೆ ಅಭೇದ ಆಗುವುದಿಲ್ಲ. ಅಭೇದವನ್ನು ಖಂಡನೆ ಮಾಡೋಣ ನಾವು ಅಲ್ಲಿ ಪೂರ್ವಪಕ್ಷಿಯಿಂದನ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ. ಅಂದ್ರೆ ಈಗ ಸಾಕ್ಷಿ ಅನೇಕ ಸಾಕ್ಷಿಗಳು ಒಪ್ಪಬೇಕಾಗ್ತತೆ. ಯಾಕಂದ್ರೆ ವೇದಾಂತದ ಸಿದ್ಧಾಂತ ಈ ಪ್ರಕಾರ ಇರುವುದು. ವೇದಾಂತದ ಸಿದ್ಧಾಂತ ಏನದ ಅಂತಂದ್ರೆ ಅಂತಃಕರಣ ಮತ್ತು ಸುಖ ದುಃಖವೇ ಮೊದಲಾದ ಯಾವ ಅಂತಃಕರಣ ಧರ್ಮಗಳಿರುವವು ಅವು ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ. ಅಂತಃಕರಣವು ಇಂದ್ರಿಯಗಳಿಗೆ ವಿಷಯ ಆಗಂಗಿಲ್ಲ. ಅಂತಃಕರಣದ ಧರ್ಮಗಳು ಕೂಡ ಇಂದ್ರಿಯಗಳಿಗೆ ಬಹಳ ಲಕ್ಷ್ಯ ಕೊಟ್ಟು ತಿಳಿಬೇಕಾಗ್ತೈತಿ. ಅವನ ಅಭಿಪ್ರಾಯ ಏನು? ಅಂತಃಕರಣ ಮತ್ತು ಸುಖ ದುಃಖ ಮೊದಲಾದ ಯಾವ ಅಂತಃಕರಣ ಧರ್ಮಗಳಿರುವವೋ ಅವು ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ.
ಯಾವ ವಿಷಯ ಆಗೋದಿಲ್ಲ? ಅಂತಃಕರಣ ಅಂತಕ ಧರ್ಮಗಳ ಇವು ಯಾವುದಕ್ಕೆ ವಿಷಯ ಆಗೋದಿಲ್ಲ? ಇಂದ್ರಿಯ. ನಮ್ಮಲ್ಲಿ ಆಳದು ನೋಡ್ತಕ್ಕಂಥ 5 ಮಾಪುಗಳದಾವೆ ಕಟ್ಟಿಗೆ. ಯಾವ 5? ಯಾವುದು? ಶ್ರೋತ್ರ, ತ್ವಚ, ನೇತ್ರ, ಜೀವ, ಘ್ರಾಣ. ಪ್ರತಿಯೊಂದು ವಸ್ತುವನ್ನು ನಾವು ಆಳದು ತೂಗಿ ಅದರಿಂದನೇ ಅಲ್ಲ ಅದು ನಿಶ್ಚಯ ಮಾಡ್ತೀವಲ್ಲ. ಈ ಸುಖ ದುಃಖಗಳು ಇವು ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ, ಕಿಂತು ಸಾಕ್ಷಿಗೆ ವಿಷಯ ಆಗುತ್ತವೆ. ಇದು ಬರೋಬ್ಬರೇ ಇದೆ. ಸಾಕ್ಷಿ ವಿಷಯ ಆಕ್ಕವ ಯಾವುವು? ಸುಖ ದುಃಖ ಇವು ಸಾಕ್ಷಿ ವಿಷಯ ಆಕ್ಕವ. ಏಕೆಂದರೆ ಇಂದ್ರಿಯಗಳಾದರೂ ಪಂಚೀಕೃತ ಭೂತಗಳನ್ನೇ ವಿಷಯ ಮಾಡುತ್ತವೆ. ಭೂತಗಳಲ್ಲಿ 2 ಪ್ರಕಾರ: ಪಂಚೀಕೃತ ಭೂತ, ಅಪಂಚೀಕೃತ ಭೂತ. ಅಪಂಚೀಕೃತ ಭೂತ ಅಂತಃಕರಣಾದಿ ಉತ್ಪತ್ತಿ ಆಗ್ಯಾವಲ್ಲ, ಪಂಚೀಕೃತ ಭೂತದಿಂದ ಇಂದ್ರಿಯಗಳು ಉತ್ಪತ್ತಿ ಆಗಿದಾವಲ್ಲ. ಇಲ್ಲಿ ಪಂಚೀಕೃತ ಭೂತಗಳನ್ನೇ ವಿಷಯ ಮಾಡುತ್ತವೆ. ಆ ಸಾಕ್ಷಿ ಪಂಚೀಕೃತ ಭೂತ ಅಲ್ಲ, ಅದಲ್ಲ. ಅದನ್ನು ಮತ್ತು ಧರ್ಮಾದಿಗಳು ಸಾಕ್ಷೀಭೂತ. ಆ ಯಾವಾಗ ಆ ಇಂದ್ರಿಯಗಳಿಗೆ ವಿಷಯ ಆಗುವುದಿಲ್ಲ. ಅವುಗಳಲ್ಲಿ ಇಷ್ಟು ಭೇದವಿರುವುದು. ಮತ್ತು ಅವುಗಳಲ್ಲಿ ಯಾವ್ಯಾವ ಇಂದ್ರಿಯಗಳು ಏನೇನು ತಿಳಿಯುವ ಸಾಮರ್ಥ್ಯ ಇದ್ದಾವೆ. ನಮ್ಗೆ ಆ ಇಂದ್ರಿಯಗಳು ಏನೇನು ತಿಳಿತಾವೆ ಅನ್ನೋದು ಅನುಭವಕ್ಕೆ ಬಂದಿಲ್ಲಲ್ಲ. ಈಗ ಅದನ್ನು ಹೇಳ್ತಾ ಇದ್ದಾನವ. ಏನು? ನೇತ್ರೇಂದ್ರಿಯವು ರೂಪವುಳ್ಳ ಯಾವ ವಸ್ತು ಇರುವುದೋ ಅದರ ರೂಪವನ್ನು ಮತ್ತು ರೂಪದ ಆಶ್ರಯವನ್ನು ಎರಡನ್ನೂ ವಿಷಯ ಮಾಡುತ್ತದೆ. ಇಷ್ಟೇ ಗೊತ್ತದೆ. ಅದಕ್ಕೆ ನೇತ್ರಕ್ಕೆ ಅಂತಃಕರಣ ಧರ್ಮಗಳು ನೇತ್ರಾದಿ ಇಂದ್ರಿಯಗಳೇ ವಿಷಯ ಆಗೋದಿಲ್ಲ. ಯಾವುದು ಹೇಳಕ್ಕೆ ಹೊಂಟಾರೆ ಅನ್ನೋದನ್ನು ಜಿಜ್ಞಾಸು ಚೆನ್ನಾಗಿ ಮೊದಲು ತಿಳ್ಕೋಬೇಕಲ್ಲ. ಅವ ಏನು ಹೇಳೋದನ? ಅಂತಃಕರಣ ಧರ್ಮಗಳಾದ ಸುಖ ದುಃಖಗಳು ಅವು ಇಂದ್ರಿಯಗಳಿಗೆ ವಿಷಯ ಆಗುವುದಿಲ್ಲ. ಈಗ ಒಂದೊಂದನ್ನು ತಗೋತಾನೆ ನಾವು. ಈ ನೇತ್ರೇಂದ್ರಿಯ ಏನನ್ನು ತಿಳಿಯೋಕೆ ಸಾಮರ್ಥ್ಯದ? ಇದಕ್ಕೆ ರೂಪವುಳ್ಳ ಯಾವ ವಸ್ತು ಇರುವುದೋ ಮತ್ತು ಅದರ ರೂಪವನ್ನು ಮತ್ತು ರೂಪದ ಆಶ್ರಯ ಎರಡನ್ನು. ರೂಪ ಗುಣ ಇದು. ರೂಪ ಗುಣ. ಆ ರೂಪಕ್ಕೆ ಆಶ್ರಯವಾದದ್ದು ದ್ರವ್ಯ. ಗುಣ ಮತ್ತು ದ್ರವ್ಯ. ಇಲ್ಲಿ ಕೆಳಗೆ ಟಿಪ್ಪಣಿ ಹೇಳ್ತಾನಲ್ಲ 71 ಅದಲ್ಲ. ರೂಪ ಶಬ್ದದಿಂದ ರೂಪತ್ವ ಜಾತಿಯ ಮತ್ತು ರೂಪತ್ವ ವ್ಯಾಪ್ಯ ಅಂದರೆ ಅಂತರ್ಗತವಾದ ಶುಕ್ಲತ್ವ ನೀಲತ್ವ ಮೊದಲಾದವುಗಳು 7 ರೂಪಗಳದಾವೆ ಒಟ್ಟು ಜಗತ್ತಿನಾಗ. ಅಂದ್ಬಿಟ್ಟು 8ನೇ ರೂಪನೇ ಇಲ್ಲ. ಇಷ್ಟು ಕೆಪಾಸಿಟಿ ಐತಿ ಇದಕ್ಕೆ. ಯಾವುದಕ್ಕೆ? ನೇತ್ರ ಇಂದ್ರಿಯಕ್ಕೆ. ಏನೇನು ಮಾಡ್ತೈತಿ ಅಂದ್ಕ್ಯಾರ? ರೂಪ ಶಬ್ದದಿಂದ ರೂಪತ್ವ ಜಾತಿ. ಇದು ನಯಾಯಕರು ಜಾತಿ ಪಾತಿ ಭಾಳ ಹಾಕೊಂಡ್ಬಂದಿದ್ದಾರೆ. ಇವು ಏನು ಮಾಡ್ತಾವೆ ಅಂದ್ಕ್ಯಾರ? ನಮ್ಮ ಬುದ್ಧಿಯನ್ನು ಹರಿತು ಮಾಡ್ತಾವೆ. ಮತ್ತೇನು ಇವೇನು ಬ್ರಹ್ಮ ಸಾಕ್ಷಿ ಆಗು ಬ್ರಹ್ಮವನ್ನು ತಿಳಿಸು ಮತ್ತು ಅಲ್ಲಿವ ಅಂದರೆ ನಾವು ಅವನ್ನ ಸ್ವಲ್ಪ ತೊಗೋತೀವಿ. ಅದು ಎಲ್ಲೆಲ್ಲಿ ನ್ಯಾಯಿಕರಿರಬೇಕು ಅದನ್ನೂ ತೊಗೋತೀವಿ. ಎಲ್ಲೆಲ್ಲಿ ಸಾಂಖ್ಯ ಇರಬೇಕು ಪಂಚೀಕರಣ ಸಾಂಖ್ಯರದಿದೆ ಎಲ್ಲ. ನಮ್ಮದೇನಿಲ್ಲ, ಬ್ರಹ್ಮ ಒಂದೇ, ಮತ್ತೊಂದೇನಿಲ್ಲ. ಆ ಬ್ರಹ್ಮವನ್ನು ತಿಳಿಬೇಕಾದ್ರೆ ಇವೆಲ್ಲ ಸ್ವಲ್ಪ ಸಾಮಗ್ರಿಗಳು ಬೇಕಾಗ್ತಾವಲ್ಲ. ಅದಕ್ಕೆ ನೇತ್ರ ಇಂದ್ರಿಯ ಏನೇನು? ರೂಪ ನೀಲೋ ಘಟ ಅಂತೀವಲ್ಲ, ನೀಲ ಬಣ್ಣವುಳ್ಳ ಘಟ. ನೀಲ ಬಣ್ಣ ಇದು ರೂಪ ಅದಲ್ಲ. ಆ ನೀಲ ಬಣ್ಣವುಳ್ಳ ಘಟ ಮತ್ತು ಆ ರೂಪತ್ವ ಜಾತಿ ಅದ. ಎಲ್ಲಿ ರೂಪದ ಅಲ್ಲಿ ರೂಪತ್ವ ಜಾತಿ ಅದ. ಮತ್ತು ಆ ರೂಪತ್ವ ಜಾತಿಯ ವ್ಯಾಪ್ಯ ಅಂತರ್ಗತವಾದ ಅಂದ್ರೆ ನ್ಯೂನ್ಯ ದೇಶದಲ್ಲಿ ವರ್ತಿಸುವುದು ವ್ಯಾಪ್ಯ, ಅಧಿಕ ದೇಶದಲ್ಲಿ ವರ್ತಿಸುವುದು ವ್ಯಾಪಕ ಅದಲ್ಲ. ಇವು ನ್ಯೂನ್ಯ ದೇಶದಲ್ಲಿ ವರ್ತಿಸ್ತಾವೆ. ಅಂದ್ರೆ ನೀಲಿದ್ದದ್ದು ಅನ್ರಿ, ನೀಲಿದ್ದದ್ದು ಏನದ ಅಂತ ಕೇಳಿದ್ರೆ ಅದು ಪೀತದಲ್ಲಿ ಇಲ್ಲ. ಒಂದರಲ್ಲಿ ಒಂದು ಇಲ್ಲ ನೋಡ್ರಿ. ಇವು ಅಂದ್ರೆ ಏನದಾವ? ವ್ಯಾಪ್ಯ ಅದಾವ ಅದಲ್ರಿ. ಅವು ಬೇರೆ ಬೇರೆ ಅದಾವಲ್ಲ. ಆದ್ದರಿಂದ
ಯಾವ ವಸ್ತು ಇರುವುದೋ ಅದರ ರೂಪವನ್ನು ಮತ್ತು ರೂಪದ ಆಶ್ರಯವನ್ನು ಅಂದ್ರೆ ಘಟವನ್ನು ಘಟದ ರೂಪವನ್ನು ಆ ರೂಪತ್ವ ಜಾತಿಯನ್ನು ಇಟ್ಟೆಲ್ಲದಾವು ಅವು ಹೇಳೋದನ್ನು ರೂಪ ರೂಪತ್ವ ಜಾತಿಯನ್ನು ಹೇಗೆ ಅಂದರೆ ನೀಲ ಪೀತಾದಿ ಘಟದ ರೂಪ ಮತ್ತು ರೂಪಕ್ಕೆ ಆಶ್ರಯವಾದ ಘಟ ನೀಲ ಪೀತಾದಿ ರೂಪಗಳು ಆ ರೂಪಕ್ಕೆ ಆಶ್ರಯವಾದದ್ದು ಯಾವುದು ಘಟ ಅದಕ್ಕೆ ದ್ರವ್ಯ ಅಂತಾರೆ ಗುಣಾಶ್ರಯ ದ್ರವ್ಯ ಅಂತ ಕರೀತಾರೆ ಇಲ್ಲಿ ಟಿಪ್ಪಣಿ ಎಲ್ಲಿ ಬರ್ತದು ಇವೆಲ್ಲ ಅಂದ್ರೆ ವ್ಯಾಪ್ಯದೊಳಗೆ ಏನೇನದಾವ ಅವು 7 ರೂಪಗಳನ್ನು ಅದು ನೇತ್ರ ಗ್ರಹಣ ಮಾಡ್ತತಿ ಅಂತ ತಿಳ್ಕೋಬೇಕು ಈ ಎರಡನ್ನು ನೇತ್ರೇಂದ್ರಿಯ ವಿಷಯ ಮಾಡುತ್ತದೆ ಗುಣಕ್ಕೆ ಆಶ್ರಯವಾದ ದ್ರವ್ಯ ಇವೆರಡೂ ಆ ತಿಳಿತಕ್ಕಂಥ ಶಕ್ತಿ ಅದಕ್ಕದ ನೇತ್ರೇಂದ್ರಿಯ ಇನ್ನು ತ್ವಚೇಂದ್ರಿಕರೇ ಏನ್ರಿ ಸಾಕ್ಷಿನ ಅಂತಃಕರಣವನ್ನು ಅಂತಕ್ಕಂಥ ಇದ್ರ ಹೇಳೋದನವ ಇದು ಲಕ್ಷ ಇರಬೇಕು ಅವೇನು ಹೇಳ್ಯದಾನ ಇಂದ್ರಿಯಗಳು ಅಂತಃಕರಣ ತಿಳಿಯಕ್ಕೆ ಸಾಧ್ಯ ಇಲ್ಲ ಅಂತಃಕರಣ ವೃತ್ತಿನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನಲ್ಲ ಹಾಗಾದ್ರೆ ಯಾವ್ಯಾವ ಇಂದ್ರಿಯಗಳು ಏನೇನು ತಿಳಿತಕ್ಕಂಥ ಸಾಮರ್ಥ್ಯದ ಅಂತ್ಯಾರ ತ್ವಚೆ ಇಂದ್ರಿಯವು ಕೂಡ ಸ್ಪರ್ಶವನ್ನು ಮತ್ತು ಅದರ ಆಶ್ರಯವನ್ನು ಎರಡನ್ನೂ ವಿಷಯ ಮಾಡುತ್ತದೆ ತ್ವಗೆ ಇಂದ್ರಿಯದಲ್ಲ ತ್ವಚೆ ಇಂದ್ರಿಯ ಸ್ಪರ್ಶವನ್ನು ಅಲ್ಲ ಸ್ಪರ್ಶವನ್ನು ಮೃದು ಕಠಿಣ ಶೀತ ಉಷ್ಣ ಎದರಿಂದ ತಿಳಿತೀರಿ ಇದನ್ನು ತ್ವಗೆಂದ್ರೆ ತಿಳಿತೀರಲ್ಲ ಒಂದು ಇಂದ್ರಿಯಕ್ಕೆ ಗೋಚರ ಆದದ್ದು ಮತ್ತೊಂದ್ರಿಯಕ್ಕೆ ಗೋಚರ ಆಗಂಗಿಲ್ಲ ಅವು ಸೀಮಿತ ಅದಾವು ಹೌದಲ್ರಿ ಈ ತ್ವಗೇಂದ್ರಿಯ ಏನು ಮಾಡ್ತತಿ ಅಂದ್ಕ್ಯಾರ ಸ್ಪರ್ಶವನ್ನು ಮತ್ತು ಅದರ ಆಶ್ರಯವನ್ನು ಸ್ಪರ್ಶವನ್ನು ತಿಳಿತತಿ ಸ್ಪರ್ಶದ ಆಶ್ರಯವನ್ನು ತಿಳಿತದ ಇಲ್ಲಿ 72 ಟಿಪ್ಪಣಿ ಅದಲ್ಲ ಹೌದಲ್ಲ ಸ್ಪರ್ಶ ಶಬ್ದದಿಂದ ಸ್ಪರ್ಶದ ಆಶ್ರಯವಾದ ಸ್ಪರ್ಶತ್ವ ಜಾತಿ ಮತ್ತು ಸ್ಪರ್ಶತ್ವ ಜಾತಿಯ ವ್ಯಾಪ್ಯವಾದ ಕಠಿಣತ್ವ ಕೋಮಲತ್ವ ಅದಲ್ರಿ ಕಠಿಣತ್ವ ಕೋಮಲತ್ವ ಇವನು ತಿಳಿತಾನ ಶೀತ ಉಷ್ಣ ಇದನ್ನು ತಿಳಿತಾನೆ ಇದು ಯಾರದು ಕ್ಯಾಪಸಿಟಿದು ತ್ವಗೇಂದ್ರಿಯದು ಅಂದ್ರೆ ಈ ತ್ವಗೇಂದ್ರಿಯವು ಕೂಡ ಅಂತಃಕರಣವನ್ನು ತಿಳಿಯಂಗಿಲ್ಲ ಅಂತಃಕರಣ ಧರ್ಮಗಳನ್ನು ತಿಳಿಯಂಗಿಲ್ಲ ಮೇಲೆ ಅದು ನೆನಪು ಮಾಡ್ಕೋಬೇಕದು ಎಲ್ಲಿ ಹೊಂಟೋದು ಅನ್ನೋದು ಗೊತ್ತಾಗಬೇಕಲ್ಲ ಮನುಷ್ಯಾಗ ಅದಲ್ಲ ಇನ್ನು ಮೂರನೇದ್ದು ಯಾವುದಪ್ಪ ಇನ್ನು 3 ಅದು 2 ಅದು ಈಗ ಇಂದ್ರಿಯಗಳು 3 ಅದು ರಸನ ಘ್ರಾಣ ಶ್ರವಣ ಅಲ್ಲ ರಸನ ಘ್ರಾಣ ಶ್ರವಣ ರಸನ ಅಂದ್ರೆ ನಾಲಿಗೆ ಘ್ರಾಣ ಅಂದ್ರೆ ಮೂಗ ಮತ್ತು ಶ್ರವಣ ಅಂದ್ರೆ ಏನೋ ರಸನ ಅಂದ್ರಪ್ಪ ಏನೋ ಹಿಂಗಾಗಬಾರ್ದು ಅದು ನಾವು ಬಳಕೆಯೊಳಗೆ ಆ ಶಬ್ದಗಳು ಉಪಯೋಗ ಮಾಡೋಂಗಿಲ್ಲ ಬರೀ ಕಣ್ಣ ಕಿವಿ ಇದನ್ನು ಅಂತೀವಿ ನಾವು ಅದರ ಅದನ್ನು ಏನು ಹೇಳ್ತಾನಿವ ರಸನ ಘ್ರಾಣ ಶ್ರವಣ ಈ 3 ಇಂದ್ರಿಯಗಳು ಇದಾವಲ್ಲ ಈಗ 2 ಮುಗಿದದ 3 ಈ 3ನೇ ಅಂದಲ್ಲ ಅವು ರಸ ಗಂಧ ಶಬ್ದ ಮಾತನ್ನು ವಿಷಯ ಮಾಡುತ್ತವೆ ಅಂದ್ರೆ ದ್ರವ್ಯವನ್ನು ತಿಳಿಯುವ ಸಾಮರ್ಥ್ಯ ಇವುಗಳಲ್ಲಿ ಇಲ್ಲ ದ್ರವ್ಯವನ್ನು ತಿಳಿಯುವ ಸಾಮರ್ಥ್ಯ ಯಾಕೆ ಅದಕ್ಕಿಲ್ಲ ರಸನಾಕ ರಸನ ಅಂದ್ರೆ ನಾಲಿಗೆ ಮ್ಯಾಗ ಕಲಸಾಕ್ರೆ ಇಟ್ಟಿರ್ತೀರಲ್ಲ ರುಚಿ ಮಾತ್ರ ತಿಳಿತೀರಿ ಕಠಿಣತ್ವ ಭಾಗವನ್ನು ರಸನ ತಿಳಿಯಂಗಿಲ್ಲ ಅದು ಅಲ್ಲಿ ತ್ವಗೇಂದ್ರನೂ ಐತಿ ಇರೋದ್ರಿಂದ ಇಲ್ಲಿ ಏನು ಹೇಳಕತ್ತೇನ ರಸನ ಘ್ರಾಣ ಶ್ರವಣ ಈ 3 ರಸ ಗಂಧ ಶಬ್ದಗಳನ್ನ ಮಾತ್ರ ವಿಷಯ ಮಾಡುತ್ತವೆ ಅವುಗಳನ್ನ ಆಶ್ರಯವಾಗುವುದನ್ನು ವಿಷಯ ಮಾಡುವುದಿಲ್ಲ ದ್ರವ್ಯವನ್ನು ವಿಷಯ ಮಾಡೋ ಸಾಮರ್ಥ್ಯ ಇಲ್ಲ ಆದ್ದರಿಂದ ಈ 3 ಇಂದ್ರಿಯಗಳಿಂದ ಏನಾಗಂಗಿಲ್ಲ ಅಂತಃಕರಣ ಮತ್ತು ಅದನ್ನು ಅಲ್ಲಿ ಮತ್ತೊಮ್ಮೆ ಹಾಯಬೇಕು ನಾವು ಅಲ್ಲಿ ಯಾಕಂದ್ರೆ ಅದನ್ನ ಕಳ್ಕೊತೀವಿ ಗಂಟೆ ಕಳ್ಕೊತೀವಿ ಅದಲ್ಲ ಅದೇನೋ ಸೂಜಿ ಕೌದಿ ಹೊಲಿದು ಹೇಳ್ತಾರಲ್ಲ ಸಜಿತಕ್ಕ ಗಂಟು ಹಾಕ್ಲಾರ್ದ ಹೊಲ್ದತ್ತ ಕಡಿಕ್ ಎಲ್ಲ ಏನಾಗ್ಬಿಡ್ತು ವ್ಯರ್ಥ ಆತಲ್ಲ ಹಂಗೆ ಏನು ಹೇಳಕ್ಕೆ ಹೊಂಟಾರ ಅದನ್ನು ಮೊದಲು ತಿಳ್ಕೊಂಡು ಅದನ್ನು ಸಿದ್ಧ ಮಾಡೋ ಸಲುವಾಗಿ ಏನು ಹೇಳಕತ್ಯಾರೆ ಹೌದಲ್ಲ ಈಗ ಏನು ಹೇಳಕತ್ಯಾರ ಅಂತ ಕೇಳಿದ್ರೆ ರಸನ ಘ್ರಾಣ ಶ್ರವಣ
ಇವುಗಳು ಆ ದ್ರವ್ಯವನ್ನು ವಿಷಯ ಮಾಡಂಗಿಲ್ಲ. ರಸ ಗಂಧ ಶಬ್ದಗಳನ್ನು ಮಾತ್ರ ವಿಷಯ ಮಾಡುತ್ತದೆ. ಜ್ಞಾನವು ಸಂಭವಿಸುವುದಿಲ್ಲ. ಯಾವ ಜ್ಞಾನ? ಅಂತಃಕರಣದ ಜ್ಞಾನ ಅಥವಾ ಅಂತಃಕರಣದ ಧರ್ಮಗಳಾದ ಸುಖ ದುಃಖನ ಈ ಇಂದ್ರಿಯಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಂಚೀಕೃತಭೂತ ಅಥವಾ ಪಂಚೀಕೃತಭೂತಗಳ ಕಾರ್ಯವಾದ ಯಾವ ರೂಪವುಳ್ಳ ಅಥವಾ ಸ್ಪರ್ಶವುಳ್ಳವಿರುವವೋ ಅವು ನೇತ್ರ ಮತ್ತು ತ್ವಚಗಳಿಗೆ ವಿಷಯವಾಗುವವು. ಈ ಪಂಚೀಕೃತ ಭೂತದಿಂದ ತಯಾರಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿಳಿತಾವೆ ಇಷ್ಟೇ ಅಲ್ರಿ. ಪಂಚೀಕೃತ ಭೂತಗಳಿಂದ ಕಾರ್ಯವಾದ ಯಾವ ರೂಪ ಅಥವಾ ಸ್ಪರ್ಶಗಳಿರುವವೋ ಅವು ನೇತ್ರ ಮತ್ತು ತ್ವಚಗಳಿಗೆ ವಿಷಯವಾಗುವವು. ಅಂತಃಕರಣು ಅಪಂಚೀಕೃತ ಅದ. ಅಂತಃಕರಣ ಯಾಕೆ ವಿಷಯ ಆಗಂಗಿಲ್ಲ? ಇಲ್ಲಿ ಹೇಳಕತ್ತೆ ನಾವು. ಅಂತಃಕರಣ ಇಂದ್ರಿಯಗಳಿಗೆ ಯಾಕೆ ವಿಷಯ ಆಗಿಲ್ಲ? ಇಂದ್ರಿಯಗಳು ಪಂಚೀಕೃತ ಭೂತದ ಕಾರ್ಯವಾದ ಪದಾರ್ಥಗಳನ್ನ ಮಾತ್ರ ವಿಷಯ ಮಾಡ್ತವೆ. ಅಂತಃಕರಣ ಅಪಂಚೀಕೃತ ಭೂತದ ಕಾರ್ಯದ. ಅಂತಃಕರಣ ಅದ ಕಾರ್ಯದ ಆದ್ದರಿಂದ ಅದನ್ನು ತಿಳಿಯುವ ಸಾಮರ್ಥ್ಯ ಇವುಗಳಿಗೆ ಎಲ್ಲ. ಅಂತಃಕರಣವು ಪಂಚೀಕೃತ ಭೂತದ ಕಾರ್ಯವಿರುವುದು. ಆದ್ದರಿಂದ ನೇತ್ರ ಮತ್ತು ತ್ವಚಕ್ಕೂ ಕೂಡ ವಿಷಯ ಆಗುವುದಿಲ್ಲ. ಯಾವುದು? ಅಂತಃಕರಣ ಧರ್ಮ ತ್ವಚ ಇಂದ್ರಿಯಗಳಿಗೂ ಏನಾಗೋದಿಲ್ಲ, ವಿಷಯ ಆಗುವುದಿಲ್ಲ. ಇದೇ ಕಾರಣದಿಂದ ಅಪಂಚೀಕೃತ ಭೂತದ ಕಾರ್ಯವಾದ ನೇತ್ರ ಇಂದ್ರಿಯವು ಕೂಡ ಜ್ಞಾನೇಂದ್ರಿಯಗಳು ಅಪಂಚೀಕೃತ ಭೂತ ತಯಾರಾಗ್ಯಾವಲ್ಲ, ಆ ನೇತ್ರವನ್ನು ನೋಡ್ತದ. ಅದನ್ನು ಹೇಳವ ನನಗೆ. ನೇತ್ರವನ್ನು ತಿಳಿದಿಲ್ಲ ಅಲ್ರಿ. ಆ ನೇತ್ರದ ಕಾರ್ಯವನ್ನು ತಿಳಿತಿರ್ತೀವಿನಃ ಅಲ್ಲ. ನಿಮಗೆ ಡಾಕ್ಟ್ರ್ ಅಂತ ಹೋದ್ರಿ ಅಂತಂದ್ರೆ ಆ ಇಂದ್ರಿಯಗಳ ಯಾವುದಕ್ಕೂ ಗೋಚರಾಗಂಗಿಲ್ಲ ಅದಲ್ರಿ. ಇಂದ್ರಿಯಗಳು ಅವನ ಕೈ ಮಾಡ್ತಾನೆ, ಕಾಣಿಸ್ತೇನೇನು? ಎಷ್ಟದಾವ? ಮೂರು ಅದಾವ, 2 ಅದಾವ ಅಂದ್ರೆ ಬರೋಬ್ಬರಿ ಏನೂ ಕಾಣೋದಿಲ್ಲ. ಏನಾಗೈತಿ ಅಂದ್ರೆ ನಿನ್ನ ಇಂದ್ರಿಯ ಕೆಪಾಸಿಟಿ ಮುಗದದ ಅಂತ ಅರ್ಥ ಆಗ್ತದೆ. ಅಂತಃಕರಣ ಅಪಂಚೀಕೃತ ಭೂತ ಕಾರ್ಯವಿರುವುದು. ಆದ್ದರಿಂದ ನೇತ್ರ ಮತ್ತು ತ್ವಚಕ್ಕೂ ಕೂಡ ವಿಷಯ ಆಗುವುದಿಲ್ಲ. ಇದೇ ಕಾರಣದಿಂದ ಅಪಂಚೀಕೃತ ಭೂತದ ಕಾರ್ಯವಾದ ನೇತ್ರಾದಿ ಇಂದ್ರಿಯಗಳು ಕೂಡ ನೇತ್ರಕ್ಕೆ ವಿಷಯ. ನೇತ್ರಕ್ಕೆ ವಿಷಯ ಆಗಂಗಿಲ್ಲ. ನೇತ್ರಕ್ಕೆ ವಿಷಯ ಆಗುವುದಿಲ್ಲ. ಅದಲ್ಲ. ಮತ್ತು ಬಾಹ್ಯ ವಸ್ತುಗಳು ಇಂದ್ರಿಯಗಳಿಗೆ ವಿಷಯವಾಗವು. ನೇತ್ರಕ್ಕೆ ವಿಷಯ ಆಗಲ್ಲ. ಹೊರಗಿನ ಪದಾರ್ಥಗಳು ವಿಷಯ ಮಾಡ್ತದೆ. ಆದ್ದರಿಂದ ಅಂತಃಕರಣವು ಇಂದ್ರಿಯಗಳ ಅಪೇಕ್ಷೆಯಿಂದ ಅಂತರವಿರುತ್ತದೆ. ಅಂತಃಕರಣ ಇಂದ್ರಿಯಗಳು ಒಳಗದ, ಇವು ಇಂದ್ರಿಯಗಳು ಹೊರಗದಾವ. ನಾವು ಬಾಹ್ಯೇಂದ್ರಿಯ ಅಂತರೇಂದ್ರಿಯ ಅಂತೀವಲ್ಲ. ಬಾಹ್ಯೇಂದ್ರಿಯಗಳು ಇವೆಲ್ಲ ಯಾವುವು? 5 ಇಂದ್ರಿಯಗಳು. ಆ ಅಂತಃಕರಣ ಅಂತರೇಂದ್ರಿಯ ಅಂತಾರೆ. ಅದಕ್ಕೆ ಅಂದ್ರೆ ಒಳಗದ ಅಂತರೇಂದ್ರಿಯ ಅಂದರೆ ಒಳಗದ ಅಂತಃಕರಣ. ಇವು ಹೊರಗದಾವ. ಇವಕ್ಕೆ ಹೊರಗೆ ಹೋಗು ಚಟನ ಐತೆ ವಿನಃ ಹಿಂದೆ ತಿರುಗಿ ನೋಡು ಚಟ ತಿರುಗಿ ನೋಡ್ರಿ ಏನು ಕೆಲಸ ಆಗಂಗಿಲ್ಲ. ಅವಕ್ಕೆ ತಿರುಗಿ ನೋಡಂಗಿಲ್ಲ, ನೋಡಿದರೂ ಕೂಡ ತಿಳಿಯಂಗಿಲ್ಲ. ಅಂತಃಕರಣ ಇಂದ್ರಿಯಗಳಿಗೆ ತಿಳಿಯಂಗಿಲ್ಲ. ಅಂತಃಕರಣ ಧರ್ಮಗಳು ಕೂಡ ತಿಳಿಯಂಗಿಲ್ಲ. ಇದನ್ನು ನಿರ್ಣಯ ಮಾಡೋದಾನೋ. ಅಂತಃಕರಣದ ವೃತ್ತಿಗೂ ಕೂಡ ಅಂತಃಕರಣ ಈಗ ಒಂದನ್ನು ಫೇಲ್ ಮಾಡಿದ. ಅಂತಃಕರಣದ ಧರ್ಮಗಳು ಇಂದ್ರಿಯಗಳಿಗೆ ತಿಳಿಯಂಗಿಲ್ಲ. ಅಂತಃಕರಣಕ್ಕೂ ಕೂಡ ಅಂತಃಕರಣ ಧರ್ಮಗಳು ಅಂತಃಕರಣ ವೃತ್ತಿಗೂ ಕೂಡ ಆ ಅಂತಃಕರಣ ಧರ್ಮಗಳು ತಿಳಿಯಂಗಿಲ್ಲ. ಏಕೆಂದರೆ ಅಂತಃಕರಣ ವೃತ್ತಿಗೆ ಆಶ್ರಯವಿದೆ ಅಲ್ಲ. ಆ ಅಂತಃಕರಣ ಎಲ್ಲಿದೆ ಅಂತ ಕೇಳಿದ್ರೆ ಆ ವೃತ್ತಿ ಎಲ್ಲಿದೆ? ಅಂತಃಕರಣದ ಪರಿಣಾಮವೇ ವೃತ್ತಿ ಅಂತಾರೆ. ಈ ರೀತಿಯಿಂದ ಏನು ಹೇಳಬೇಕಾಗೈತವ? ಅಂತಃಕರಣ ವೃತ್ತಿಗೆ ಆಶ್ರಯ ಬರುತ್ತದೆ. ಆದ್ದರಿಂದ ಅಂತಃಕರಣ ತನ್ನ ವೃತ್ತಿಗೆ ವಿಷಯವಾಗುವುದು ಸಂಭವಿಸುವುದಿಲ್ಲ. ಅಂತಃಕರಣವು ಅಲ್ಲ ಏನು ವೃತ್ತಿ ಅನ್ನೋದು. ಆದ್ದರಿಂದ ಅಂತಃಕರಣವು ತನ್ನ ವೃತ್ತಿಗೆ ವಿಷಯ ಆಗುವುದಿಲ್ಲ. ಅಂತಃಕರಣದ ವೃತ್ತಿ
ಅದು ಅಂತಃಕರಣವನ್ನು ವಿಷಯ ಮಾಡಂಗಿಲ್ಲ. ವೃತ್ತಿ ಅದು ಬಹಿರ್ಮುಖ ಅದ. ಅಂತಃಕರಣ ಒಳಗದ. ಅಂತಃಕರಣ ಪರಿಣಾಮವೇ ವೃತ್ತಿ ಅದ ಖರಪರ ಅಂತು. ಅದರಲ್ಲಿ ತನಗೆ ಆಶ್ರಯವಾದ ಅಂತಃಕರಣ ವೃತ್ತಿ ತಿಳಿಯಂಗಿಲ್ಲ ಅಂತ ಹೇಳಕತ್ಯಾನವ. ಅಂತಃಕರಣದಿಂದ ಭಿನ್ನವಾದ ಯಾವ ವಸ್ತುಗಳಿರುವೋ ಅವು ಅಂತಃಕರಣಜನ್ಯ ವೃತ್ತಿಗೆ ವಿಷಯವಾಗುತ್ತವೆ. ಅಂತಃಕರಣದಿಂದ ದೂರ ಇರಬೇಕು ಅಂದ್ರೆ ಏನಕ್ಕತಿ ಅನ್ಕ್ಯಾರ ವಿಷಯ ಆಗ್ತದೆ. ದೃಷ್ಟಾಂತ ಕೊಡ್ತಾನೆ. ಕಿಂತು ಅಗ್ನಿಗಿಂತಲೂ ಭಿನ್ನವಾದ ಯಾವ ಕಾಷ್ಟ, ಅಗ್ನಿಯು ದಾಹಕ್ಕೆ ಆಶ್ರಯವಾಗಿದೆ. ದೃಷ್ಟಾಂತ ಕೊಡ್ತಾನೆ. ಅಗ್ನಿಯು ಅದಕ್ಕೆ ದಾಹ ಎಲ್ಲಿದ, ಎಲ್ಲಿ ಅಗ್ನಿ ಅದ ಅಲ್ಲಿ ದಾಹ ಇರ್ತತಿ. ಅಂದ್ರೆ ಏನು, ಅಗ್ನಿಯು ದಾಹಕ್ಕೆ ಆಶ್ರಯವಾಗಿದೆ, ಅದು ದಾಹದ ವಿಷಯ ಆಗುವುದಿಲ್ಲ. ಅಗ್ನಿಯು ಏನಾಗೈತಿ, ದಾಹಕ್ಕೆ ವಿಷಯ ಆಗೈತಿ. ಕಿಂತು ಅಗ್ನಿಗಿಂತಲೂ ಭಿನ್ನವಾದ ಯಾವ ಕಾಷ್ಟ ಮೊದಲಾದ ವಸ್ತುಗಳಿರವೋ ಅವು ದಾಹದ ವಿಷಯ ಆಕ್ಕವೇ ಅಲ್ರಿ. ಏನದ ಅಂತ ಕೇಳಿದ್ರೆ ಅಗ್ನಿಗಿಂತಲೂ ಭಿನ್ನವಾದ ಕಾಷ್ಟ. ಅಗ್ನಿಯು ದಾಹಕ್ಕೆ ಆಶ್ರಯವಾಗ್ಯದ, ದಾಹಕ್ಕೆ ವಿಷಯ ಆಗುವುದಿಲ್ಲ. ಹಾಗೆ ಹೆಂಗಪ್ಪ ಅಂದ್ಕ್ಯಾರ, ಅಗ್ನಿಗಿಂತಲೂ ಭಿನ್ನವಾದ ಯಾವ ಕಾಷ್ಟಗಳಿರ್ಬವೋ ಆ ವಸ್ತುಗಳಿರ್ಬವೋ ಅವು ದಾಹದ ವಿಷಯ ಇರುತ್ತವೆ. ಆ ಅಗ್ನಿ ತನ್ನನ್ನು ತಾನು ಸುಟ್ಕೊಳ್ಳೋದಿಲ್ಲ, ಕಟ್ಟಿಗೆಗಳನ್ನು ಸುಡ್ತೈತೆ ಅದು ಅಂತಲ್ಲ. ಅದರಂತೆ ಅಂತಃಕರಣದಿಂದ ಭಿನ್ನವಾದ ಯಾವ ವಸ್ತುಗಳಿರುವವೋ ಅವು ಅಂತಃಕರಣದ ಜನ್ಯ ವೃತ್ತಿಗೆ ವಿಷಯವಾಗುತ್ತವೆ. ಅಂತಃಕರಣದಿಂದ ಭಿನ್ನವಾದ, ಅಂತಃಕರಣಕ್ಕಿಂತ ಬೇರೆಯಾಗಿರ್ತಕ್ಕಂಥ ವಿಷಯಗಳನ್ನು ವಸ್ತುಗಳನ್ನು ಅವು ಅಂತಃಕರಣ ಜನ್ಯ ವೃತ್ತಿಗೆ ವಿಷಯ ಆಗ್ತವೆ. ಅಂತಃಕರಣ ವಿಷಯ ಆಗುವುದಿಲ್ಲ. 5 ಇಂದ್ರಿಯಗಳು ಅಂತಃಕರಣವನ್ನು ತಿಳಿಯಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲು ತೆಗೆದ. ಈಗ ಅಂತಃಕರಣ ವೃತ್ತಿನೂ ಕೂಡ ಅರೆ ಅಂತಃಕರಣವನ್ನು ಅಂತಃಕರಣ ಅಂತ ತಿಳಂಗಿಲ್ಲ. ಅಂತಃಕರಣ ವೃತ್ತಿ ಆಶ್ರಯವಾದ ಸುಖ ದುಃಖವನ್ನು ಕಂಡು ತಿಳಿಯಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅದರಂತೆ ಅಂತಃಕರಣ ಧರ್ಮವು ಕೂಡ ಅಂತಃಕರಣ ವೃತ್ತಿಗೆ ವಿಷಯ ಆಗುವುದಿಲ್ಲ. ಇನ್ನು ಅಂತಃಕರಣ ಧರ್ಮಕ್ಕೆ ಬಂದವು ಸುಖ ದುಃಖಗಳು. ಅಂತಃಕರಣ ಧರ್ಮ ಅಂದರೆ ಸುಖ ದುಃಖಗಳನ್ನು ವೃತ್ತಿಯು ತಿಳಿಯಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅಂತಃಕರಣವನ್ನೇ ವಿಷಯ ಮಾಡುವಂಥ ಯಾವ ಅಂತಃಕರಣ ವೃತ್ತಿಯು ಇದ್ದದ್ದಾದರೆ ಅಂತಃಕರಣ ಧರ್ಮದ ಯಾವ ಸುಖ ದುಃಖಾದಿಗಳಿರುವೋ ಅವುಗಳನ್ನು ವಿಷಯ ಮಾಡುತ್ತಿತ್ತು ಅಲ್ರಿ. ಯಾವ ವೃತ್ತಿ ಐತಲ್ಲ ಆ ವೃತ್ತಿ ಒಂದು ವೇಳೆ ಅಂತಃಕರಣ ವೃತ್ತಿಯು ಇದ್ದದ್ದಾದರೆ, ಏನಾದರೆ ಅಂತಃಕರಣವನ್ನೇ ವಿಷಯ ಮಾಡುವಂಥ ವೃತ್ತಿಯು ಅಂತಃಕರಣವನ್ನು ವಿಷಯ ಮಾಡಿತ್ತು ಅಂದ್ರೆ ಅಂತಃಕರಣದ ಧರ್ಮಗಳನ್ನು ವಿಷಯ ಮಾಡ್ತಿತ್ತು. ವೃತ್ತಿ ಅಂತಃಕರಣವನ್ನು ಮೊದಲು ತ್ಯಾಗ ಆಗೋದಿಲ್ಲ. ಅದಕ್ಕೆ ಅಂತಃಕರಣ ಧರ್ಮಗಳು ಹೆಂಗೆ ತಿಳಿತೈತೆ ಅದು. ಆದ್ದರಿಂದ ಅಂತಃಕರಣ ಧರ್ಮವಾದ ಯಾವ ಸುಖ ದುಃಖಾದಿಗಳಿರಬಹು ಅವುಗಳನ್ನು ವಿಷಯ ಮಾಡುತ್ತಿತ್ತು. ಅಂತಃಕರಣವನ್ನು ತಿಳಿಯುವ ಶಕ್ತಿ ವೃತ್ತಿಗಿತ್ತು ಅಂತಂದರೆ ಅಂತಃಕರಣ ಸುಖ ದುಃಖಗಳನ್ನು ಕೂಡ ಆ ವೃತ್ತಿಯು ತಿಳಿಬಹುದಾಗಿತ್ತು. ಆ ಅಂತಃಕರಣವನ್ನು ವಿಷಯ ಮಾಡುವ ವೃತ್ತಿಯಾದರೂ ಅಂತಃಕರಣದ ಸಮ್ಮುಖವಾಗಿರುವುದಿಲ್ಲ. ಅಂತಃಕರಣ ಸಮ್ಮುಖ ಅಲ್ಲ, ವಿಮುಖದ ಅಲ್ಲ. ವೃತ್ತಿ ಹೆಂಗದ, ಅಂತಃಕರಣ ಒಳಗದ. ಈ ರೀತಿಯಿಂದ ಸಮ್ಮುಖ ಆಗುವುದಿಲ್ಲ. ವಿಷಯ ಮಾಡೋ ವೃತ್ತಿ ಆದರೂ ಅಂತಃಕರಣ ಸಮ್ಮುಖವಾಗುವುದಿಲ್ಲ. ಆದ್ದರಿಂದ ಅಂತಃಕರಣ ಧರ್ಮಗಳಾದರೂ ಕೂಡ ಅಂತಃಕರಣ ವೃತ್ತಿಗೆ ವಿಷಯ ಆಗುವುದಿಲ್ಲ. ಅಂತಃಕರಣ ಧರ್ಮಗಳಾದ ಸುಖ ದುಃಖಗಳು ಇಂದ್ರಿಯಗಳಿಗೂ ವಿಷಯ ಆಗಂಗಿಲ್ಲ, ಅಂತಃಕರಣದ ವೃತ್ತಿಗೂ ವಿಷಯ ಅಂದ್ರೇನು ಇನ್ನು ಸಾಕ್ಷಿಗೆ ಹೇಳೋ ಬರವ ಅದಲ್ಲ. ಆದ್ದರಿಂದ ಈ ಈ ನಿಯಮವಿರುತ್ತದೆ. ನಿಯಮ ಏನದಪ್ಪ ಅಂತ ಕೇಳಿದ್ರೆ ವೃತ್ತಿಯ ಆಶ್ರಯದಿಂದ ಕಿಂಚಿತ್ ದೂರದಲ್ಲಿ ಯಾವ ವಸ್ತು ಇರುವುದೋ ಅದು ವೃತ್ತಿಗೆ ವಿಷಯವಾಗುತ್ತದೆ. ಅತ್ಯಂತ ಸಮೀಪಿತ್ತಂದ್ರೆ ಅದು ಆ ವಿಷಯ ಆಗುವುದಿಲ್ಲ. ಕಿಂಚಿತ್ ದೂರ ಇರಬೇಕದು. ಈ ರೀತಿ ನೇಮೇನ ವೃತ್ತಿಯ ಆಶ್ರಯದಿಂದ ಕಿಂಚಿತ್ ದೂರದಲ್ಲಿ ಯಾವ ವಸ್ತು ಇರುವುದೋ ಅದು ವೃತ್ತಿಗೆ ವಿಷಯವಾಗುವುದು. ಯಾವ ವಸ್ತು
ವೃತ್ತಿಯ ಆಶ್ರಯದಿಂದ ಅತ್ಯಂತ ಸಮೀಪವಿರೋದು ಅದು ವೃತ್ತಿಗೆ ವಿಷಯ ಆಗುವುದಿಲ್ಲ. ಅದಕ್ಕೆ ಟಿಪ್ಪಣಿ ಐತೇನೆ ಇಲ್ಲ ಇಲ್ಲಿ? ಆಶ್ರಯವನ್ನು ವಿಷಯ ಮಾಡಂಗಿಲ್ಲ ಅನ್ನೋದ್ರ ಬಗ್ಗೆ ಟಿಪ್ಪಣಿ ಅದ. ಇದು 74 ಹೌದಲ್ಲ? ಈಗ ಅವ ಏನು ಹೇಳವದಾನ? ವೃತ್ತಿಗೆ ಆಶ್ರಯವಾದ ವೃತ್ತಿಯ ಅಂತಃಕರಣನ ತಿಳಿಯಂಗಿಲ್ಲ, ಅಂತಃಕರಣ ಧರ್ಮವನ್ನು ಕೂಡ ತಿಳಿಯಂಗಿಲ್ಲ. ಯಾಕಂತೇಳಿ ತನಗಿಂತ ಭಿನ್ನ ದೂರ ಇರ್ಬೇಕದು. ದೂರವಾದ ವಸ್ತುವನ್ನು ತಿಳಿಯಲಿಕ್ಕೆ ಸಾಧ್ಯ ಅದ. ಈ ರೀತಿ ಯಾವ ವಸ್ತು ವೃತ್ತಿಯ ಆಶ್ರಯದಿಂದ ಅತ್ಯಂತ ಸಮೀಪವಿರುವುದೋ ಅದು ವೃತ್ತಿಗೆ ವಿಷಯ ಆಗುವುದಿಲ್ಲ. ಕಣ್ಣಾಗ ಕಾಡಿಗಿರ್ತೈತಲ್ಲ, ಕಾಡಿಗೆ ಹಚ್ಚಿರು, ಕಾಡಿಗೆನ್ನು ಕಣ್ಣು ಕಾಣ್ತೈತೇನು? ಯಾಕೆ? ದೂರಿಲ್ಲ ಅದು. ಕಾಡಿಗೆ ಈ ನೇತ್ರ ವೃತ್ತಿಗೆ ದೂರಿಲ್ಲ. ದೂರಿತನ ವಿಷಯ ಮಾಡ್ತಿತ್ತು. ಅಂದರೆ ಕಣ್ಣಾಗ ಕಾಡಿಗೈತಿ, ಕಣ್ಣ ಮತ್ತೊಂದನ್ನು ಸಾಕಷ್ಟು ನೋಡ್ತತಿ ಅಲ್ಲ. ಆದರೆ ಕಾಡಿಗೆಯನ್ನು ನೋಡು ತಾಕತ್ತು ಹೆಂಗೆ ಅತನ ಸಮೀಪ ಇತ್ತಂದ್ರೆ ಅದರ ಅಭಿಪ್ರಾಯ ಸಮೀಪ ಇತ್ತಂದ್ರೆ ತಿಳಿಲಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅದು ವೃತ್ತಿಗೆ ವಿಷಯವಾಗುವುದಿಲ್ಲ. ಯಾವ ಪ್ರಕಾರ ನೇತ್ರದ ವೃತ್ತಿಗೆ ಆಶ್ರಯವಾದ ಯಾವ ನೇತ್ರವಿರೋದೋ, ನೇತ್ರದ ವೃತ್ತಿಗೆ ಯಾವುದು ಆಶ್ರಯದ? ನೇತ್ರ ವೃತ್ತಿಗೆ ನೇತ್ರವೇ ವಿಷಯ ಆಗಿ ಅದ ನೇತ್ರವಿರುವುದು. ಅದಕ್ಕೆ ಅತ್ಯಂತ ಸಮೀಪುಳ ಅಂಜನವು ಬಂದು ನೋಡಿ ಇಲ್ಲಿಗೆ ಅದಲ್ಲ. ಅತ್ತನ ನೇತ್ರ ಹೊರಗಿನ ಎಲ್ಲ ಪದಾರ್ಥವನ್ನು ತಿಳಿತೈತಿ. ತನ್ನಲ್ಲೇ ಇರ್ತಕ್ಕಂಥ ಕಾಡಿಗೆಯನ್ನು ಅದು ಅಂಜನವನ್ನು ತಿಳಿಯುವುದಿಲ್ಲ. ಅಂಜನವು ಹೇಗೆ ನೇತ್ರ ವೃತ್ತಿಗೆ ವಿಷಯವಾಗುವುದಿಲ್ಲವೋ ಹಾಗೆ ಅಂತಃಕರಣದ ವೃತ್ತಿಗೆ ಆಶ್ರಯವಾದ ಯಾವ ಅಂತಃಕರಣವಿರುವುದೋ ಅದಕ್ಕೆ ಅತ್ಯಂತ ಸಮೀಪವಾದ ಸುಖ ಮೊದಲಾದ ಯಾವ ಧರ್ಮಗಳಿರುವವೋ ಅವು ಅಂತಃಕರಣ ವೃತ್ತಿಗೆ ವಿಷಯ ಆಗುವುದಿಲ್ಲ. ಈ ರೀತಿಯಿಂದ ಧರ್ಮ ಸಹಿತ ಅಂತಃಕರಣದ ಭಾನವು ಇಂದ್ರಿಯಗಳಿಂದಾಗಲಿ ಅಥವಾ ಅಂತಃಕರಣದಿಂದಾಗಲಿ ಏನಾಗೋದಿಲ್ಲ, ಭಾನ ಆಗುವುದಿಲ್ಲ. ನಿರ್ಣಯ ಇದು ಅಲ್ಲ. ಏನೇನೋ ಅಂತಃಕರಣ ವೃತ್ತಿ ಏನದಲ್ಲ, ಅದು ಅಂತಃಕರಣ ವೃತ್ತಿಗೂ ವಿಷಯ ಆಗುವುದಿಲ್ಲ. ಸುಖ ದುಃಖಗಳು ಅಂತಃಕರಣ ವೃತ್ತಿಗೆ ವಿಷಯ ಆಗುವುದಿಲ್ಲ. ಕಿಂತು ಸಾಕ್ಷಿಯ ವಿಷಯವಾಗುವವು ಏನೇನು? ಅಂತಃಕರಣ ಧರ್ಮಗಳು ಇಂದ್ರಿಯಗಳ ವಿಷಯ ಆಗಂಗಿಲ್ಲ, ಅಂತಃಕರಣ ವೃತ್ತಿಗೆ ವಿಷಯ ಆಗಂಗಿಲ್ಲ, ಸಾಕ್ಷಿ ವಿಷಯ ಆಕ್ಕತಿ. ಇದು ಬರೋಬರಿ ಇದೆ, ಸಾಕ್ಷಿ ವಿಷಯ ಆಕ್ಕತಿ. ಈ ರೀತಿಯಿಂದ ಸಾಕ್ಷಿಗೆ ಟಿಪ್ಪಣಿ ಅದನ್ನು 75 ಅದ. ನೇತ್ರೇಂದ್ರಿಯು ತನ್ನಿಂದ ದೂರದಲ್ಲಿರುವ ಅನ್ಯ ಸರ್ವ ರೂಪವುಳ್ಳ ವಸ್ತುಗಳನ್ನು ಪ್ರಕಾಶ ಮಾಡುತ್ತದೆಯೇ ಹೊರತು ತನ್ನ ಅಂಧತ್ವ ಮಂಧತ್ವ ಪಟತ್ವ ಇದನ್ನು ಕೂಡ ತಿಳಿಯಂಗಿಲ್ಲ. ತನ್ನ ಧರ್ಮವನ್ನು ತಾನು ತಿಳಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಧತ್ವ ಮಂಧತ್ವ ಪಟತ್ವದ ಅಲ್ರಿ. ಏನೂ ಕಾಣೋದಿಲ್ಲ ಅಂದ್ರೆ ಅಂಧತ್ವ ಅದಲ್ಲ. ಸ್ವಲ್ಪ ಕಾಣ್ತೈತಿ ಅಂದ್ರೆ ಮಂಧತ್ವ ಅಲ್ರಿ. ಪ್ರಸಿದ್ಧವಾಗಿ ಕಾಣ್ತೈತಿ ಅಂದ್ರೆ ಈ ರೀತಿ ಅಂಧ ಮಂದ ಪಟುತ್ವಗಳನ್ನು ತಿಳಿಯಂಗಿಲ್ಲ. ಪ್ರಕಾಶ ಮಾಡುತ್ತದೆಯೇ ಹೊರತು ಅಂದರೆ ಅನ್ಯ ಸರ್ವ ರೂಪವುಳ್ಳ ವಸ್ತುಗಳನ್ನು ಪ್ರಕಾಶ ಮಾಡುತ್ತದೆ ಹೊರತು ತನ್ನ ಅಂಧತ್ವ ಮಂದತ್ವ ಪಟುತ್ವ ಧರ್ಮ ಸಹಿತವಾದ ತನ್ನನ್ನು ಪ್ರಕಾಶಿಸುವುದಿಲ್ಲ. ಮತ್ತೇನೆಂದರೆ ನೇತ್ರದಲ್ಲಿರುವ ಯಾವ ಅಂತಃಕರಣ ವೃತ್ತಿದೆಯೋ ಅದು ಉಕ್ತ ಧರ್ಮ ಸಹಿತ ನೇತ್ರವನ್ನು ಪ್ರಕಾಶ ಮಾಡುತ್ತದೆ. ನೇತ್ರದ ವೃತ್ತಿ ಏನು ಮಾಡ್ತದೆ ಅಂದರೆ ಅವುಗಳನ್ನ ಪ್ರಕಾಶ ಮಾಡ್ತದೆ ಹೊರತು ನೇತ್ರ ಪ್ರಕಾಶ ಮಾಡುವುದಿಲ್ಲ. ಈ ರೀತಿಯಿಂದ ಇನ್ನೊಂದದ ಅದರಂತೆ ಎದರಂತೆ ಯಾವುದು ಅತ್ಯಂತ ಸಮೀಪಿತ್ತು ಅಂತಂದ್ರೆ ಅದನ್ನು ಹೆಂಗೆ ತಿಳಿಯಂಗಿಲ್ಲ. ನೇತ್ರಕ್ಕಿಂತಲೂ ದೂರದಕ್ಕಂಥ ವಸ್ತುವನ್ನು ತಿಳಿತದ. ಹಂಗೆ ಇನ್ನು ಅದರಂತೆ ಅಂತಃಕರಣ ಕೂಡ ತನ್ನಿಂದ ಭಿನ್ನವಾದ ಸರ್ವ ಜಡ ವಸ್ತುಗಳು ಪ್ರಕಾಶಿಸುವುದೇ ಹೊರತು ಸುಖಾದಿ ಧರ್ಮ ಸಹಿತ ತನ್ನನ್ನು ತಾನು ಪ್ರಕಾಶಿಸುವುದಿಲ್ಲ. ಅಂತಃಕರಣಗೂ ಕೂಡ ತನ್ನ ಧರ್ಮವನ್ನು ತಾನು ತಿಳಿದಿಲ್ಲ. ಸಾಕ್ಷಿ ತಿಳಿತದೆ, ಅದನ್ನ ಹೇಳೋದ ನಮ್ಮಂದು.
ಅಂತಃಕರಣ ಕೂಡ ತನ್ನ ಧರ್ಮವನ್ನು ತಾನು ತಿಳಿದಿಲ್ಲ. ಯಾಕೆ? ಅತ್ಯಂತ ಸಮೀಪವಾಗಿರುವುದರಿಂದ. ಸುಖಾದಿ ಧರ್ಮ ಸಹಿತ ತನ್ನನ್ನು ತಾನು ಪ್ರಕಾಶಿಸುವುದಿಲ್ಲ. ಕಿಂತು ಸಾಭಾಸ ಅಂತಃಕರಣದಲ್ಲಿ ಆರೂಢವಾದ ಯಾವ ಸಾಕ್ಷಿ ಬಂದು ನೋಡಿ. ಸಾಕ್ಷಿ ಅಂದರೆ ಅಂತಃಕರಣ ಹಾಗೂ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರ. ಅದಕ್ಕೆ ಅಂತಾರೆ ಸಾಕ್ಷಿ ಅಂತರ. ಆ ಸಾಕ್ಷಿ ಇರುವುದೋ ಅದು ಧರ್ಮ ಸಹಿತ ಅಂತಃಕರಣ ಪ್ರಕಾಶ ಮಾಡುತ್ತದೆ. ಸಾಕ್ಷಿ ಅಂತಃಕರಣವನ್ನು ತಿಳಿತೈತಿ. ಅಂತಃಕರಣ ಧರ್ಮಗಳಾದ ಸುಖ ದುಃಖಗಳನ್ನು ಕೂಡ ತಿಳಿತದ. ಸ್ವಯಂ ಸಾಕ್ಷಿ ಇರುವುದು ಅದು ಧರ್ಮ ಸಹಿತ ಅಂತಃಕರಣವನ್ನು ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಸಾಭಾಸ ಅಂತಃಕರಣವು ಆಪೇಕ್ಷಿಕ ಸ್ವಯಂ ಪ್ರಕಾಶ ಇರುತ್ತದೆ. ಅಂತಃಕರಣ ಸಾಭಾಸ ಅಂತಃಕರಣ ಅಂದರೆ ಅದು ಚಿರಭಾಸ, ಹೌದಲ್ಲ? ಆಭಾಸ. ಈ ಆಭಾಸ ಏನದಾನ ಅಂತ ಕೇಳಿದ್ರೆ ಸ್ವಯಂ ಪ್ರಕಾಶ, ಆಪೇಕ್ಷಿಕ ಸ್ವಯಂ ಪ್ರಕಾಶ ಇದಾನ. ಆಪೇಕ್ಷಿಕ ನಿರಪೇಕ್ಷಿಕ ಸ್ವಯಂ ಪ್ರಕಾಶ ಸಾಕ್ಷಿ ಅದ ಅಲ್ರಿ. ಆಪೇಕ್ಷಿಕ ಸ್ವಯಂ ಪ್ರಕಾಶ ಅದ ಯಾವುದು? ಚಿದಾಭಾಸ ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಸಾಭಾಸ ಅಂತಃಕರಣ ಆಪೇಕ್ಷಿಕ ಸ್ವಯಂ ಪ್ರಕಾಶ ಇರುತ್ತದೆ. ನಿರಪೇಕ್ಷ ಸ್ವಯಂ ಪ್ರಕಾಶ ಇರುವುದಿಲ್ಲ. ನಿರಪೇಕ್ಷ ಸ್ವಯಂ ಪ್ರಕಾಶ ಯಾವುದು? ಸಾಕ್ಷಿ. ಅದಕ್ಕೆ ಸ್ವಯಂ ಪ್ರಕಾಶ ಅಂತಾರೆ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಸರ್ವವನ್ನು ಯಾವುದು ಪ್ರಕಾಶ ಮಾಡುವುದೋ ಅದಕ್ಕೇನಂತಾರೆ? ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಸಾಕ್ಷಿಯು ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಮಾಡುವುದಿಲ್ಲ ಅಲ್ರಿ. ಸೂರ್ಯನನ್ನು ನೋಡ್ಬೇಕಾದ್ರೆ ಬ್ಯಾಟ್ರಿ ಸಿಗಬೇಕು, ಚಿಮಣಿ ಹೆಚ್ಚು ನೋಡ್ತೀರ? ಸೂರ್ಯನ ನೋಡ್ಬೇಕಾರೆ ಅದು ಹ್ಯಾಂಗೋ ಸೂರ್ಯನನ್ನು ಚಿಮಣಿ ಹೆಚ್ಚು ನೋಡಕ್ಕೆ ಬರೋದಿಲ್ಲ, ಹಂಗೆ ಸಾಕ್ಷಿಯನ್ನು ಅಲ್ಲ ಈ ಆಭಾಸ ರೂಪ ಚಿಮಣಿಯಿಂದ ಬೆಳೆಸಿಕೊಳ್ಳೋದಿಲ್ಲ ಹೇಳ್ತಾ. ಈ ರೀತಿಯಾಗಿ ಸಾಕ್ಷಿಯು ತನ್ನ ಪ್ರಕಾಶದ ಅನ್ನ ಪ್ರಕಾಶದ ಅಪೇಕ್ಷೆ ಮಾಡುವುದಿಲ್ಲ ಮತ್ತು ಸರ್ವನು ಪ್ರಕಾಶಿಸುತ್ತದೆ. ಆದ್ದರಿಂದ ಸಾಕ್ಷಿಯು ನಿರಪೇಕ್ಷ ಸ್ವಯಂ ಪ್ರಕಾಶ. ಆಭಾಸ ಆಪೇಕ್ಷಿಕ ಸ್ವಯಂ ಪ್ರಕಾಶ, ಸಾಕ್ಷಿ ನಿರಪೇಕ್ಷಿಕ ಸ್ವಯಂ ಪ್ರಕಾಶ. ಈ ಮೂಲ ಗ್ರಂಥದಲ್ಲಿ ಹೇಳಿದ ಶಂಕಾದ ಸಮಾಧಾನವನ್ನು ಇದೇ ಅಭಿಪ್ರಾಯದಿಂದ ಮುಂದೆ ವಿಷಯ ಮಂಡನ ಪ್ರಸಂಗದಲ್ಲಿ ಹೇಳಲ್ಪಡೋದು. ಆದ್ದರಿಂದ ಗ್ರಂಥದ ವಿಷಯದಲ್ಲಿ ಭ್ರಮೆಯುಳ್ಳವರಾಗಬೇಡ್ರಿ. ಅವ ಮಾತು ನೀವು ಕರೆ ತಿಳ್ಕೊಬೇಡ್ರಿ. ಅವ ಹಂಗೆ ಹೇಳ್ತಾನ ಅಲ್ರಿ. ಆದ್ದರಿಂದ ಒಟ್ಟಿನ ಮೇಲೆ ಏನು ಹೇಳಬೇಕಾತು ಅಂತ ಕೇಳಿದ್ರೆ ಈ ಅಂತಃಕರಣ ಧರ್ಮಗಳಾದ ಸುಖ ದುಃಖಗಳು ಇಂದ್ರಿಯಗಳಿಗೂ ವಿಷಯ ಆಗಂಗಿಲ್ಲ, ಅಂತಃಕರಣ ವೃತ್ತಿಗೂ ವಿಷಯ ಆಗಂಗಿಲ್ಲ, ಕಿಂತು ಸಾಕ್ಷಿಗೆ ವಿಷಯ ಆಗುತ್ತವೆ. ಈ ರೀತಿಯಿಂದ ನಾನಾ ಸಾಕ್ಷಿಗಳಿದ್ದು ಅಲ್ರಿ. ಯಾವ ಸಾಕ್ಷಿಗೆ ಉಪಾಧಿಯಾದ ಯಾವ ಅಂತಃಕರಣವಿರುವುದೋ ಆ ಸಾಕ್ಷಿಯಿಂದ ತನ್ನ ಉಪಾಧಿಯ ಧರ್ಮಗಳು ಭಾನವಾಗುವುದು. ಆದ್ದರಿಂದ ಸರ್ವರ ಸುಖ ದುಃಖಗಳು ಭಾನವಾಗುವುದಿಲ್ಲ. ನಾನು ಯಾಕೆ ಹೇಳ್ತೀನೋ ಎಲ್ಲರಲ್ಲಿಯೂ ಒಬ್ಬನ ಸಾಕ್ಷಿ ಇದ್ದಂದ್ರೆ ನಮ್ಮ ಸುಖ ದುಃಖಗಳು ನಿಮಗೆ ತಿಳಿಬೇಕಾಗಿತ್ತು, ನಿಮ್ಮ ಸುಖಗಳು ನಮಗೆ ತಿಳಿಬೇಕಾಗಿತ್ತು. ಅಂದ್ರೆ ಸಾಕ್ಷಿ ಅನೇಕ ಅದಾವ ಅಂತ ಸಿದ್ಧ ಮಾಡೋದನ ಏಕ ಅಲ್ಲ. ಇದನ್ನ ಅಭಿಪ್ರಾಯದ ಭಾನವಾಗುವುದು. ಈ ರೀತಿಯಿಂದ ನಾನಾ ಸಾಕ್ಷಿಗಳಿದ್ದು ಒಂದು ಬ್ರಹ್ಮದೊಡನೆ ಏಕತ್ವ ಸಂಭವಿಸುವುದಿಲ್ಲ. ಸಾಕ್ಷಿಗಳು ನಾನಾ ಇರುವುದರಿಂದ ಅನೇಕ ಸಾಕ್ಷಿಗಳು ಏಕ ಬ್ರಹ್ಮದೊಡನೆ ವಿಷಯ. ಅಂದ್ರೆ ಏನು? ಜೀವ ಬ್ರಹ್ಮರ ವಿಷಯವನ್ನು ಖಂಡನೆ ಮಾಡೋದಾನ. ಜೀವ ಬ್ರಹ್ಮ ಅಭೇದ ಏನತ್ತಲ್ಲ, ಅಭೇದವನ್ನು ಖಂಡನೆ ಮಾಡೋದಾನ. ಈ ರೀತಿಯಿಂದ ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಆ ಸಾಕ್ಷಿಗಳು ಅನೇಕ ಅದಾವ ಅಂತ ನಿಶ್ಚಯ ಮಾಡಿದವ ಅಲ್ರಿ. ಇನ್ನು ಪ್ರಯೋಜನ ಖಂಡನ ಅದನ್ನು ನಾಳಿನ ದಿವಸ ಚಿಂತನೆ ಮಾಡು.